ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಶಿವಮೊಗ್ಗದಿಂದ ಕಲ್ಲತ್ತಿಗಿರಿಯ ಜಲಪಾತಕ್ಕೆ ಸುಮಾರು 63 ಕಿಲೋಮೀಟರ್ ದೂರ ಇದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಹೋಬಳಿಯ ತಿಗಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಲ್ಲತ್ತಿಗಿರಿಯ ಸುಂದರ ಪವಿತ್ರ ನೈಸರ್ಗಿಕ ಗಿರಿಧಾಮವಿದೆ. ಇಲ್ಲಿರುವ ಕಲ್ಲತ್ತಿಗಿರಿ ಜಲಪಾತವು ಅತ್ಯಂತ ರಮಣೀಯ ಹಾಗೂ ಔಷಧೀಯ ಸಸ್ಯಗಳಿಂದ ಆವೃತವಾಗಿ ಸುಮಾರು 300 ಅಡಿಯಿಂದ ಬೆಟ್ಟಗಳ ಬಂಡೆಗಳ ನಡುವೆ ಧುಮುಕುತ್ತಾ ಹರಿದು ಬರುವ ಸೊಬಗು ಹೇಳತೀರದು. ದಂತಕಥೆಯ ಪ್ರಕಾರ ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡಿ ಬಹಳ ಕಾಲಗಳ ತನಕ ಇಲ್ಲಿ ವಾಸವಾಗಿದ್ದರೆಂದು ಹೇಳಲಾಗುತ್ತದೆ. ವಿಜಯನಗರದ ಅರಸರು ಇಲ್ಲಿನ ಜಲಪಾತದ ಸೌಂದರ್ಯಕ್ಕೆ ಮಾರು ಹೋಗಿ ಗುಹೆಯ ರೀತಿಯಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನವನ್ನು ಹಾಗೂ ಆನೆಯ ಮುಖಗಳ ಶಿಲ್ಪವನ್ನು ಇಲ್ಲಿಯ ಬಂಡಿಯ ಮೇಲೆ ಕೆತ್ತಿಸಿದರೆಂಬ ಮಾಹಿತಿಯೂ ಇದೆ. ಜೊತೆಗೆ ಬೆಟ್ಟದ ಮೇಲ್ಗಡೆ ಚೌಡೇಶ್ವರಿಯ ದೇವಾಲಯವಿದೆ. ಇಲ್ಲಿನ ಔಷಧಿಯುಕ್ತ ಸಸ್ಯ ಶ್ಯಾಮಲಗಳ ಹಾಗೂ ಬಂಡೆ ಕಲ್ಲುಗಳ ಮಧ್ಯೆ ನುಸುಳಿ ಧುಮುಕುವ ಜಲಪಾತದ ದೃಶ್ಯ ಮನಮೋಹಕವೆನಿಸುತ್ತದೆ. ಈ ಪವಿತ್ರ ಜಲಪಾತವು ಕೆಳಗೆ ಇಳಿಯುವ ನೀರಿಗೆ ಪ್ರವಾಸಿಗರು ತಲೆ ಮೈಯೊಡ್ಡಿ ಸ್ನಾನ ಮಾಡಿದರೆ ಬೆನ್ನು ನೋವು, ಮೈಕೈ ನೋವು ಇತ್ಯಾದಿ ಅನೇಕ ರೋಗಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆ ತಲಾಂತರಗಳಿಂದ ಬಂದಿದೆ. ಇದು ಸತ್ಯವೂ ಹೌದು. ಕಲ್ಲತ್ತಿಗಿರಿಯಲ್ಲಿರುವ ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯವು ಬಂಡೆ ಕಲ್ಲುಗಳ ಬೆಟ್ಟದ ಕೆಳಗೆ ಇದೆ. ಜಲಪಾತವು ಧುಮುಕಿ ಬೀಳುವ ಜಲರಾಶಿಯು ಇಲ್ಲಿರುವ ದೇವರಿಗೆ ಅಭಿಷೇಕ ಮಾಡುವ ರೀತಿಯಂತೂ ವರ್ಣನಾತೀತ. ಪವಿತ್ರ ನೀರಿನಲ್ಲಿ ಕೇವಲ ಭಕ್ತಾದಿಗಳು ಮಾತ್ರ ಸ್ನಾನ ಮಾಡುವುದು ಮಾತ್ರವಲ್ಲದೆ ರಾಜ್ಯದ ನಾನಾ ಭಾಗಗಳ ದೇವಾಲಯದ ದೇವರ ಉತ್ಸವ ಇಲ್ಲಿಗೆ ಬಂದು ಈ ಪವಿತ್ರ ಸಾನ್ನಿಧ್ಯದಲ್ಲಿ ತಮ್ಮ ದೇವರುಗಳಿಗೆ ಅಭಿಷೇಕಗಳನ್ನು ಮಾಡಿಸಿಕೊಂಡು ಹೋಗುವ ಪದ್ಧತಿಯು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಬೆಟ್ಟದಿಂದ ಧುಮುಕುವ ಈ ಜಲಪಾತ ಹಂತ ಹಂತವಾಗಿ ಮೇಲ್ಗಡೆಯಲ್ಲಿನ ಕಾಡು, ಔಷಧಿ ಸಸ್ಯಗಳು ಹಾಗೂ ಬಂಡೆಕಲ್ಲುಗಳಿಂದ ರಭಸವಾಗಿ ಹರಿದು ಕೆಳಗೆ ಬೀಳುವ ದೃಶ್ಯಗಳು ಕಣ್ಣಿಗೆ ಮನಕ್ಕೆ ಆಪ್ಯಾಯಮಾನ. ಅಲ್ಲದೆ ಸುಮಾರು 10-12 ಅಡಿಗಳ ಎತ್ತರದಿಂದ ಬ್ರಹ್ಮಪಾದದಿಂದ ಶಿವಲಿಂಗ, ಗಣಪತಿ ದೇವರ ವಿಗ್ರಹಗಳ ಮೇಲೆ ನಿತ್ಯ ಅಭಿಷೇಕವೆಂಬಂತೆ ಧುಮುಕುವ ನೀರು ಕೆಲವೊಮ್ಮೆ ಮಳೆಗಾಲದಲ್ಲಂತೂ ಹಾಲಿನಂತೆ ಕಾಣುವ ದೃಶ್ಯ ಪ್ರವಾಸಿಗರನ್ನು ಮಂತ್ರಮುಗ್ಧರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮಳೆಗಾಲದಲ್ಲಂತೂ ಈ ಜಲಪಾತದ ದೃಶ್ಯ ಯಾವ ಜಲಪಾತದ ಸೌಂದರ್ಯಕ್ಕೂ ಕಡಿಮೆ ಏನಿಲ್ಲ. ಪ್ರತಿನಿತ್ಯ ಇಲ್ಲಿ ವೀರಭದ್ರ ದೇವರಿಗೆ, ಗಣಪತಿಗೆ ಮತ್ತು ಇತರೆ ದೇವತೆಗಳಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಸ್ನೇಹಿತರೆ, ದೇವಾಲಯದ ಮುಂದುಗಡೆಯ ದೃಶ್ಯವನ್ನು ತೋರಿಸ್ತಾ ಇದ್ದಾನೆ. ವೀರಭದ್ರ ದೇವಾಲಯ ನೋಡಿ ಕಾಣಿಸ್ತಾ ಇದೆ. ಹಾಗೆಯೇ ಬೆಟ್ಟದ ಬಂಡೆ ಕಲ್ಲುಗಳು, ಹಾಗೆ ಸುರಿಯುವಂತಹ ಜಲಪಾತದ ನೀರು ಹೇಗಿದೆ, ಅಲ್ಲಿರುವಂತಹ ಸುಂದರ ರಮಣೀಯ ಪರಿಸರ ಇದೆಯಲ್ಲ, ಅತ್ಯಂತ ಹಿತಕರ. ಅದನ್ನು ನೋಡೋದೇ ಒಂದು ಚಂದ. ಸ್ನೇಹಿತರೆ, ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಬರುವ 3 ದಿನಗಳ ಕಾಲದ ವೀರಭದ್ರ ದೇವರ ಜಾತ್ರೆ ಇದೆಯಲ್ಲ, ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತೆ. ಆ ಕಾಲದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ದೂರ ದೂರದ ಊರಿನಿಂದ ಇಲ್ಲಿಗೆ ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಪಾವನರಾಗ್ತಾರೆ. ಇಲ್ಲಿರುವ ಬಂಡೆ ಕಲ್ಲುಗಳು ನೋಡಿ, ಕಾನನ ಎಲ್ಲ ಇಲ್ಲಿರುವಂಥ ಸಸ್ಯ ಶ್ಯಾಮಲೆ ಔಷಧಿಯುಕ್ತ
ಕಲ್ಲತ್ತಗಿರಿಯ ವಿಶೇಷವೆಂದರೆ ಇದು ನಿಸರ್ಗ ರಮಣೀಯ ಧಾಮ. ಇಲ್ಲಿಂದ ಧುಮುಕುವ ಜಲಪಾತದ ಔಷಧಯುಕ್ತ ಸಸ್ಯ ಶ್ಯಾಮಲೆ ಕಣ್ಣಿಗೆ, ಮನಕ್ಕೆ, ಆರೋಗ್ಯಕ್ಕೆ ಹಿತಕರ ಸ್ನೇಹಿತರೆ. ಇಲ್ಲಿರುವಂತಹ ವೀರಭದ್ರೇಶ್ವರ ದೇವರ ಮಹತ್ವದಿಂದ ಭಕ್ತಾದಿಗಳ ಆಸ್ತಿಕರ ಹಾಗೂ ಪ್ರವಾಸಿಗರ ಮನಸ್ಸನ್ನು ಸೂರೆಗೊಳ್ಳುವಂತಹ ಪವಿತ್ರವಾದಂತಹ ಧಾಮ ಸ್ನೇಹಿತರೆ. ನೀವು ಇಲ್ಲಿಗೆ ಬಂದಾಗ ಈ ಪೇಟೆ, ಯಾಂತ್ರಿಕ ಜೀವನ ಇವುಗಳನ್ನೆಲ್ಲ ಹೊರತಾಗಿ ಇಲ್ಲಿ ನೀವು ನಿಮ್ಮ ಮನಸ್ಸನ್ನು ನೆಮ್ಮದಿಗೊಳಿಸುವಂತಹ ಒಂದು ದಿವ್ಯ ಸಾನ್ನಿಧ್ಯ ನಾವು ಇಲ್ಲಿ ಇದನ್ನು ಕಾಣಬಹುದಾಗಿದೆ ಸ್ನೇಹಿತರೆ. ತಾವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಪ್ರಾಕೃತಿಕವಾಗಿ ಒಡಮೂಡಿರುವಂಥದ್ದು. ಬಂಡೆ ಕಲ್ಲುಗಳಾಗಲಿ, ಆ ಬೆಟ್ಟವಾಗಲಿ, ನಿಮಗೆ ಕೆಮ್ಮಣ್ಣುಗುಂಡಿಗೆ ಹೋಗ್ತೀವಲ್ಲ ಅದೇ ರೀತಿಯಂತಹ ಇದು ಗಿರಿಧಾಮ. ಇಲ್ಲಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ ಕೆಮ್ಮಣ್ಣುಗುಂಡಿ ಸ್ನೇಹಿತರೆ. ನೋಡಿ ಮಳೆಗಾಲದಲ್ಲಿರುವಂಥ ದೃಶ್ಯ ನಾನು ಹೇಳಿದ್ನಲ್ಲ, ನೋಡಿ ಅಲ್ಲಿ ಬೀಳ್ತಾ ಇರುವಂಥ ನೀರಲ್ಲ, ಹಾಲು ಅನ್ನೋ ಹಾಗಿದೆ. ಎಂತಹ ಆ ದೃಶ್ಯ ನೋಡಿ. ಹಾಲು ಮೇಲ್ಗಡೆಯಿಂದ ಬೆಟ್ಟದಿಂದ ಧುಮುಕ್ತಾ ಇದೆಯೇನೋ ಅನ್ನುವಂತಹ ಭಾವನೆ ಬರುವಂತಹ ಸುಂದರವಾದಂಥ ತಾಣ. ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ಸ್ನೇಹಿತರೆ. ಇಲ್ಲಿನ ಒಂದು ಸಾನ್ನಿಧ್ಯವೇ ಅಂಥದ್ದು. ಅಗಸ್ತ್ಯ ಮಹರ್ಷಿಗಳಂಥವರು ಈ ಸೌಂದರ್ಯ, ಈ ನಿಸರ್ಗದ ಇದನ್ನೇ ನೋಡಿಯೇ ಇಲ್ಲಿ ತಪಸ್ಸನ್ನು ಮಾಡಿದ್ರು ಅನ್ನೋದರಲ್ಲಿ ಆಶ್ಚರ್ಯದ ಮಾತೇ ಇಲ್ಲ ಸ್ನೇಹಿತರೆ. ಎಷ್ಟೋ ಜನ ನಾವು ಶಿವಮೊಗ್ಗದಿಂದ ಅಥವಾ ಬೀರೂರು ಕಡೆಯಿಂದ ಹೋಗೋರು ಕೆಮ್ಮಣ್ಣುಗುಂಡಿಗೆ ಹೋಗೋಕ್ಕಿಂತ ಮುಂಚೆ 10 ಕಿಲೋಮೀಟ್ರ್ ಮುಂಚೆನೇ ಇಲ್ಲಿ ಸಿಗುತ್ತೆ. ಹಾಗಾಗಿ ಮೊದಲು ಈ ಕಲ್ಲತ್ತಗಿರಿಯ ಪವಿತ್ರ ಧಾಮದ ಸುಂದರವಾದಂತಹ ವಾತಾವರಣದಲ್ಲಿ ಇದ್ದು ವೀರಭದ್ರೇಶ್ವರ ಸ್ವಾಮಿಯ ದರ್ಶನ, ಹಾಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾನೆ ಬ್ರಹ್ಮದೇವರು, ಇವೆಲ್ಲ ದೇವರುಗಳ ದರ್ಶನವನ್ನು ಮಾಡಿ ಅತ್ಯಂತ ಸಂತೋಷದಿಂದ ಮನಸ್ಸನ್ನು ಆನಂದದಿಂದ ತಲ್ಲೀನ ಮಾಡಿಕೊಂಡು ಖುಷಿಯಾಗಿ ನಾವು ಮುಂದೆ ಕೆಮ್ಮಣ್ಣುಗುಂಡಿಗೆ ಹೋಗಬಹುದಾಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸಿಗೆ ಯಾವತ್ತೂ ಅಷ್ಟೇ ಶಾಂತಿ, ನೆಮ್ಮದಿ ಸಿಗಬೇಕಾದರೆ ಇಂತಹ ಸುಂದರವಾದ ಸ್ಥಳ ಕೇವಲ ನಮ್ಮ ಶಿವಮೊಗ್ಗದಿಂದ 63 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿ ಬರೋದ್ರಿಂದ 3 ರೀತಿಯ ಲಾಭ ಸ್ನೇಹಿತರೆ. ಒಂದು, ಗಿರಿಧಾಮ, ನಮಗೆ ನಂದಿ ಬೆಟ್ಟ, ಕೆಮ್ಮಣ್ಣುಗುಂಡಿಯಲ್ಲಿ ಸಿಗುವಂಥ ಹಿತಕರವಾದಂಥ ವಾತಾವರಣ. ಎರಡನೇದ್ದು, ಇಲ್ಲಿ ಜಲಪಾತದ ಸುಂದರವಾದಂಥ ದೃಶ್ಯ. ಮೂರನೇದ್ದು, ದೇವರ ಸಾನ್ನಿಧ್ಯ. ನೋಡಿ, ಇಂತಹ ಸುಂದರವಾದಂತಹ ಸ್ಥಾನಕ್ಕೆ ತಾವೆಲ್ಲರೂ ಬರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಸ್ನೇಹಿತರೆ.